ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ, ಅದರಲ್ಲೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ನಾರ್ತ್ ಈಸ್ಟ್ ಫಾರ್ಟೀನ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಜಸ್ಟ್ 10th 12th ಹಾಗೆ ITI ಮಾಡಿದರೋ ಅಂಥವ್ರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ ಈ ಒಂದು ವೇಕೆನ್ಸಿಗೆ ಒಟ್ಟು 6777 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಯಾರೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊತಿರೋ ಅಂಥವ್ರು ಯಾರೆಲ್ಲ ಇದ್ದೀರೋ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಜುಲೈ 20ನೇ ತಾರೀಕಿಂದ ಶುರುವಾಗ್ತಾಯಿದ್ದು. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬಂದು ಜುಲೈ 14ನೇ ತಾರೀಕು ಹೊರಡಿಸಲಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಜುಲೈ 20ನೇ ತಾರೀಕು 9 ಗಂಟೆಯಿಂದ ಶುರುವಾಗ್ತಾಯಿದ್ದು, ಆಗಸ್ಟ್ 19ನೇ ತಾರೀಕು ಸಂಜೆ 5 ಗಂಟೆ 30 ನಿಮಿಷದ ಒಳಗಡೆ ಅಪ್ಲೈನ ಮಾಡಬೇಕಾಗುತ್ತೆ. ಇದು ಅಪ್ರೆಂಟಿಸ್ ಟ್ರೈನಿಂಗ್ನ ವೇಕೆನ್ಸೀಸ್ ಆಗಿದ್ದು 6777 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದ್ದೀರೋ www.nrfindianrailways.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ನ ಬಂದು ಮೊದಲನೇದಾಗಿ ಕಮಿಟಿ ಆಗಿ ಮಾರ್ಕ್ ವೈಸ್ ಆಗಿ ಮೆರಿಟ್ ಲೀಸ್ಟ್ನ ಪ್ರಿಪೇರ್ ಮಾಡಲಾಗಿರುತ್ತೆ. ಮೆರಿಟ್ ಲೀಸ್ಟ್ನ ಬಂದು ಬೇಸ್ಡ್ ಆನ್ ನಿಮ್ಮ ಮ್ಯಾಟ್ರಿಕ್ಯುಲೇಷನಲ್ಲಿ ತೊಗೊಂಡಿರೋವಂಥ 10th ಅಥವಾ ITI ಮಾರ್ಕ್ಸ್ನ ಆಧಾರದ ಮೇಲೆ ಈ ಒಂದು ಮೆರಿಟ್ ಲೀಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಈ ಒಂದು ಮೆರಿಟ್ ಲೀಸ್ಟ್ನ ಪ್ರಿಪೇರ್ ಮಾಡಿದಾದಮೇಲೆ ಇದರಲ್ಲಿ ಬಂದು ಲ್ಯಾಬ್ರೇಟರಿ ಟೆಕ್ನಿಷಿಯನ್ನ ರೇಡಿಯೋ ಟೆಕ್ನಾಲಜಿ ಇದರಲ್ಲಿ ಎಲ್ಲದಕ್ಕೂ ಕೂಡ ಮಿನಿಮಮ್ 50% ತೊಗೊಂಡಿರಬೇಕಾಗುತ್ತೆ. ಇನ್ನು ಯಾವೆಲ್ಲ ಡಿವಿಷನಲ್ಲಿ ಎಷ್ಟೆಷ್ಟೆಲ್ಲ ವೇಕೆನ್ಸೀಸ್ ಖಾಲಿ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಕತಿಹಾರ್ನಲ್ಲಿ ಒಟ್ಟು 1103 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಲಿಪುರ್ನಲ್ಲಿ ಒಟ್ಟು 651 ವೇಕೆನ್ಸೀಸ್, ಇದು ವೆಸ್ಟ್ ಬೆಂಗಾಲ್ಗೆ ಸೇರಿದಂಥ ಪ್ಲೇಸ್ ಆಗಿರುತ್ತೆ. ಇನ್ನು ರಾಣಿಗಿಯಾ ಇದಕ್ಕೆ ಬಂದು 750, ಇದು ಕೂಡ ಅಸ್ಸಾಂಗೆ ಸೇರಿದಂಥ ವೇಕೆನ್ಸೀಸ್ ಆಗಿದೆ. ಇಲ್ಲ ಲುಂಬಿಡಿಲ್ನ ಇದು ಬಂದು 1274, ಇದು ಬಂದು ಅಸ್ಸಾಂಗೆ ಸೇರಿರುತ್ತೆ. ಇನ್ನು ತಿನ್ಸುಕಿಯಾ ಇದು ಬಂದು 860 ವೇಕೆನ್ಸೀಸ್, ಇದು ಕೂಡ ಅಸ್ಸಾಂಗೆ ಸೇರಿರುವಂಥ ಪ್ಲೇಸ್ಗಾಗಿರುತ್ತೆ. ಇದು ಎಲ್ಲವೂ ನೆಕ್ಸ್ಟ್ ಬರುವಂಥ ಎಲ್ಲ ಜಾಬ್ಸು ಬಂದು ಅಸ್ಸಾಂಗೆ ಸೇರಿರುತ್ತೆ, ಬಟ್ ಅಲ್ಲಿ ಡಿವಿಷನ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನ್ಯೂ ಬೆಂಗೋಗಿಯಾನ್ ವರ್ಕ್ಶಾಪ್ನ ಇಂಜಿನಿಯರಿಂಗ್ ವರ್ಕ್ಶಾಪ್ನಲ್ಲಿ ಇದು 881 ವೇಕೆನ್ಸೀಸ್. ಇನ್ನು ದಿಬ್ರುಗರ್ ವರ್ಕ್ಶಾಪ್ ಮತ್ತು ಹೆಡ್ ಕ್ವಾರ್ಟರ್ಸ್ ಇಲ್ಲಿ 495 ಮತ್ತು 763 ವೇಕೆನ್ಸೀಸ್, ಒಟ್ಟಾಗಿ 6777 ವೇಕೆನ್ಸೀಸ್. ಈ ಒಂದು ವೇಕೆನ್ಸಿಗೆ ನೀವು ಜಸ್ಟ್ 10th ITI NTC ಅಥವಾ STC ಮಾಡಿರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ 1 ಇಯರ್ವರೆಗೂ ಟ್ರೈನಿಂಗನ್ನು ನೀಡಲಾಗುತ್ತೆ. ಹಾಗೆ ಇದಕ್ಕೆ ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೆ PWBD ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅವರಿಗೆ ಸಪ್ರೇಟಾಗಿ ರಿಸರ್ವೇಷನನ್ನು ನೀಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನಿಲ್ಲ ಅಂತಂದರೆ ನಿಮ್ಮದು 10th ಹಾಗೆ 12th ಮಾರ್ಕ್ಶೀಟ್ಸ್, ಹಾಗೆ NCVT ಅಥವಾ SCVT ಮಾರ್ಕ್ಶೀಟ್ಸ್ ಮತ್ತು ಫೈನಲ್ ಇಯರ್ ಮಾರ್ಕ್ಶೀಟ್ಸ್ ಮತ್ತು ಪಾಸ್ ಸರ್ಟಿಫಿಕೇಟ್ಸ್ ಮತ್ತು ITI ಮಾರ್ಕ್ ಸರ್ಟಿಫಿಕೇಟ್ ಮತ್ತು ಲ್ಯಾಬ್ರೇಟರಿ ಟೆಕ್ನಿಷಿಯನ್ನ ಇದೊಂದು ಸರ್ಟಿಫಿಕೇಟ್ ಕೂಡ ನೀಡಬೇಕಾಗುತ್ತೆ. ಹಾಗೆ ಮಿನಿಮಮ್ ಏಜ್ ಬಂದು ಅಪ್ಲೈ ಮಾಡೋದಕ್ಕೆ ಮಿನಿಮಮ್ 15 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷದ ಒಳಗಡೆ ಇರೋಂಥವ್ರು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. SC STಗೆ 5 years, OBCಗೆ 3 years, PWBDಗೆ 10 years ಇರುತ್ತೆ. ಹಾಗೆ ಯಾರೆಲ್ಲ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿದ್ದರೂ ಅವ್ರಿಗೂ ಕೂಡ 10 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತಾಯಿದ್ದು, ಜೊತೆಗೆ ಯಾರೆಲ್ಲ ಎಕ್ಸ್ ಸರ್ವಿಸ್ಮೆನ್ ಇದ್ದೀರೋ ಅದ್ರ ಜೊತೆಗೆ ಬಂದು ಅವ್ರ ಮಕ್ಕಳಾಗಿರ್ಬೋದು ಮತ್ತು ಸರ್ವಿಸ್ ಜವಾನ್ಸ್ ಮಕ್ಕಳಾಗಿರ್ಬೋದು ಮತ್ತು ಸರ್ವಿಸ್ ಆಫೀಸರ್ಸ್ ಮಕ್ಕಳಾಗಿರ್ಬೋದು ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಎಕ್ಸ್ ಸರ್ವಿಸ್ಮ್ಯಾನ್ ಕಿಲ್ಡ್ ಚಿಲ್ಡ್ರನ್ಸ್ ಯಾರೆಲ್ಲ ಇದ್ದರೂ ಅಂಥವ್ರು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ.
ಇನ್ನು PWBD ಕ್ಯಾಟಗರಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಪಾಸ್ ಮಾಡ್ಕೊಂಡು ಕ್ಲಿಯರಾಗಿ ಚೆಕ್ ನೋಡ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಇದು ಎಲ್ಲರಿಗೂ ಸೇಮ್ ಇರುತ್ತೆ. ಆ್ಯಂಡ್ ಬಂದು ಇದು ನೆಕ್ಸ್ಟ್ ಬಂದು ಯಾರೆಲ್ಲ ಇರೋದಿಲ್ಲ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಂದರೆ SC ST PWBD EBC ಆ್ಯಂಡ್ ವುಮೆನ್ ಕ್ಯಾಟಗರಿಗೆ. EBC ಬಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅವರ ಆ್ಯನ್ಯುವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಬಂದು 50,000ದಿಂದ ಒಳಗಿದ್ದಂಥವ್ರಿಗೆ ಮಾತ್ರ EBC ಅಂತ ನೀಡಲಾಗುತ್ತೆ. ಇದಕ್ಕೋಸ್ಕರ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ನೀಡಬೇಕಾಗಿರುತ್ತೆ. ಹಾಗೆ ನೀವೇನಾದರೂ ಅಪ್ಲಿಕೇಶನ್ ಮಾಡಿಫಿಕೇಷನ್ ಏನಾದರೂ ಚೇಂಜ್ ಏನಾದರೂ ಮಾಡೋಗಿದ್ದರೆ ಅದಕ್ಕೆ ನೀವು 50 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಆಲ್ರೆಡಿ ಹೇಳಿದಾಗೆ ಇದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು. ಡಾಕ್ಯುಮೆಂಟ್ ಯಾವೆಲ್ಲ ಬೇಕು ಮತ್ತು ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿದ್ರು ಅವರೆಲ್ಲ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ ನೀಡಬೇಕಾಗಿರುತ್ತೆ. ನಿಮ್ಮ ಸಿಗ್ನೇಚರ್ ಸಹಿತ ಡಾಕ್ಯುಮೆಂಟ್ಸ್ ಬಂದು 10th ಮಾರ್ಕ್ಶೀಟ್ಸ್, 12th ಮಾರ್ಕ್ಶೀಟ್ ಮತ್ತು ITI ಮಾರ್ಕ್ಶೀಟ್ ಮತ್ತು ಡೇಟ್ ಬರ್ತ್ ಆಗಿರೋಂಥ ಸರ್ಟಿಫಿಕೇಟ್ ಮತ್ತು NCVT ಅಥವಾ SCVT ಸರ್ಟಿಫಿಕೇಟ್, CAT ಸರ್ಟಿಫಿಕೇಟ್ ಮತ್ತು EWS ಸರ್ಟಿಫಿಕೇಟ್ ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಟ್ ಮತ್ತು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂದರೆ ನೀವೇನಾದರೂ ಸರ್ವಿಸ್ ಮ್ಯಾನ್ಸ್ ಆಗಿರ್ಬೋದು ಮತ್ತು ಸರ್ವೆಂಟ್ ಸರ್ಟಿಫಿಕೇಟ್ ಆಗಿದ್ದರೆ ಅದು ಮತ್ತು EBC. ಹಾಗೆ ನಿಮಗೆ ಈ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಸ್ಯಾಲ್ರಿ ಬಂದು ನಿಮಗೆ 9,600 ರೂಪಾಯಿ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಇಯರ್ಗೆ 10% ಇನ್ಕ್ರೀಸ್ ಆಗುತ್ತೆ ಅಂದರೆ 10,560 ಆಗುತ್ತೆ. 3ನೇ ಇಯರ್ಗೆ ಬಂದು 11,040 ರೂಪಾಯಿ ಆಗುತ್ತೆ. ಆವಾಗ 15% ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಇರುತ್ತೆ. ಹಾಗೆ ನಿಮಗೆ ಈ ಒಂದು ಟ್ರೈನಿಂಗ್ ಪೀರಿಯಡ್ದಲ್ಲಿ ಯಾವುದೇ ಹೋಟೆಲ್ ಅಕೊಮಡೇಷನ್ ಒಂದು ನೀಡೋದಿಲ್ಲ. ಹಾಗೆ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಒಂದು ಅಗ್ರಿಮೆಂಟ್ಗೆ ಅಪ್ರೆಂಟಿಸ್ ಕಾಂಟ್ರಾಕ್ಟ್ಗೆ ಸಿಗ್ನೇಚರ್ ಅನ್ನೋದು ಮಾಡಿಸ್ಕೊಳ್ಳಲಾಗುತ್ತೆ. ಹಾಗೆ ಅಪ್ಲೈ ಮಾಡೋಂಥವ್ರಿಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಇರಬೇಕಾಗುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಯಾವೆಲ್ಲ ಡಿವಿಷನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಮತ್ತು ಇದರಲ್ಲಿ ಯಾವ ಡಿವಿಷನಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ ಬೇಕಾದರೂ ನೋಡ್ಕೋಬೋದಾಗಿರುತ್ತೆ. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಅಲ್ಜಿಪುರ್ ಡಿವಿಷನ್ನ ಎಲೆಕ್ಟ್ರಿಕ್ ಆಗಿರ್ಬೋದು ಮತ್ತು ಮೆಕ್ಯಾನಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಸಬ್ ಟೋಟಲ್ ಆಗಿ 375 ವೇಕೆನ್ಸೀಸ್ ಇರುತ್ತೆ. ಇನ್ನು ರಾಂಗಿಯಾ ಡಿವಿಷನ್ ಇದು ಎಲೆಕ್ಟ್ರಿಕ್ ಆಗಿರೋದು, ಮೆಕ್ಯಾನಿಕಲ್, ಇಂಜಿನಿಯರಿಂಗ್ ಮತ್ತು ಪರ್ಸನಲ್ ಮತ್ತು ಮೆಡಿಕಲ್ ಹಾಸ್ಪಿಟಲ್ ಮತ್ತು ಅಕೌಂಟ್ಸ್ ಸ್ಟೋರ್ ಎಲ್ಲ ಸೇರಿ 750 ವೇಕೆನ್ಸೀಸ್ ಅನ್ನೋದು ಇರುತ್ತೆ. ಲೊಂಬಾರ್ಡಿಂಗ್ ಡಿವಿಷನ್ ಇದು ಮೆಕ್ಯಾನಿಕಲ್, ಇಂಜಿನಿಯರಿಂಗ್ ಮತ್ತು ಪರ್ಸನಲ್ ಮತ್ತು ST ಆ್ಯಂಡ್ ಮೆಡಿಕಲ್ SDR ಅಕೌಂಟ್ಸ್ ಮತ್ತು ಸ್ಟೋರ್ಗೆ 1274. ತಿನ್ಸುಕಿಯಾ ಡಿವಿಷನ್ನಲ್ಲಿ ಇದು ಕೂಡ ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್, ಇಂಜಿನಿಯರಿಂಗ್, ST ಆ್ಯಂಡ್ ಪರ್ಸನಲ್, ಮೆಡಿಕಲ್, DRH ಅಕೌಂಟ್ಸ್ ಸ್ಟೋರ್ನ 860 ವೇಕೆನ್ಸೀಸ್. ನೀವು ನೋಡ್ಬೋದಾಗಿರುತ್ತೆ. ಇದರಲ್ಲಿ ಎಲ್ಲ ಕ್ಯಾಟಗರಿಗೆ ಅದರ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿದ್ದು, ಇದರಲ್ಲಿ ಎಕ್ಸರ್ವಿಸ್ಮನ್ ಮತ್ತು PWBDಗೆ 6,777 ವೇಕೆನ್ಸೀಸ್ ಬಿಟ್ಟು ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ. ಈ ಒಂದು ಜಾಬ್ನಲ್ಲಿ ನಿಮಗೆ ಸ್ಯಾಲ್ರಿ ಅನ್ನೋದು ತುಂಬ ಕಡಿಮೆ ಆಗಿರುತ್ತೆ. ಈ ಒಂದು ಟ್ರೈನಿಂಗ್ ಸಮಯದಲ್ಲಿ ಇದು ಬಂದು ನಿಮಗೆ ಕಾಂಟ್ರಾಕ್ಟ್ ಬೇಸಸ್ ಇರುತ್ತೆ. ಆಲ್ರೆಡಿ ಇದು ಕಾಂಟ್ರಾಕ್ಟ್ ನಿಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕಾಂಟ್ರಾಕ್ಟ್ ಬೇಸಸ್ ಅಂತ ಎಲ್ಲ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ನಿಮಗೆ ಜಸ್ಟ್ ಸರ್ಟಿಫಿಕೇಟ್ ಅಥವಾ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಾದಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದರೂ ಅವರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿದ್ದೋ ಅಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.